ಗೃಹಲಕ್ಷ್ಮಿಯರೇ, ಇನ್ನೂ ಈ KYC ಸ್ಟಾರ್ಟ್ ಆಗಿಲ್ಲ. ವಂಚನೆ ಫ್ರಾಡ್ ಕರೆಗಳಿಗೆ ಕಿವಿ ಕೊಡಬೇಡಿ. ಬಯೋಮೆಟ್ರಿಕ್ KYC ಇನ್ನೂ ಪ್ರಾರಂಭ ಆಗಿಲ್ಲ. ಲಿಂಕ್ ಕೊಟ್ಟು 5,000 ಆಸೆ ತೋರಿಸಿ ನಿಮ್ಮ ಹಣ ದೋಚುವ ಕಳ್ಳರ ಕರೆಯಿಂದ ದೂರವಿರಿ. ಸ್ಕ್ಯಾಮರ್ ಮೋಸದ ಜಾಲಕ್ಕೆ ಯಾರೂ ಬಲಿಯಾಗಬೇಡಿ. ಸರ್ಕಾರದ ಅಧಿಕೃತ ವೆಬ್ಸೈಟ್ link.in ನಿಂದ ಪ್ರಾರಂಭ ಆಗುತ್ತೆ. ಸುಳ್ಳು ಸುದ್ದಿ ನಂಬಬೇಡಿ. ವೀಕ್ಷಕರೇ, ಗೃಹಲಕ್ಷ್ಮಿ 2,000 ರೂಪಾಯಿ ಪ್ರತಿ ತಿಂಗಳು ಮನೆಯ ಗೃಹಿಣಿಗೆ ನೀಡುತ್ತಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಅತಿ ಹೆಚ್ಚು ಜನಪ್ರಿಯ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ KYC ಸ್ಟಾರ್ಟ್ ಆಗಿಲ್ಲ. KYC ಸ್ಕ್ಯಾಮ್ನಿಂದ ಜಾಗೃತರಾಗಿರಿ. ಇದೊಂದು ವಂಚಕರ ಹೊಸ ಸ್ಕ್ಯಾಮ್ ಆಗಿದೆ. ಯಾವುದೇ ಅನ್ನೋ ನಂಬರ್ನಿಂದ 5,000 ಆಸೆ ತೋರಿಸುವ ಅಥವಾ ಇನ್ನಿತರ ಯಾವುದೇ ಕರೆ ಅಥವಾ ಲಿಂಕ್ ಬಂದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಲಿಂಕ್ ಕ್ಲಿಕ್ ಮಾಡಬೇಡಿ. ಒಂದು ವೇಳೆ ಲಿಂಕ್ ಕ್ಲಿಕ್ ಮಾಡಿ OTP ನೀಡಿದರೆ ಸಾಕು, ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಸ್ಕ್ಯಾಮರ್ಗಳ ಪಾಲಾಗುತ್ತೆ. ಎಚ್ಚರ, ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ. ಸ್ಕ್ಯಾಮರ್ಗಳು ನಕಲಿ ಕರೆಗಳು ಮತ್ತು ಮೆಸೇಜ್ಗಳು ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು KYC ಬಾಕಿ ಇದೆ ಅಥವಾ KYC ಅಪ್ಡೇಟ್ ಮಾಡಿಲ್ಲ ಅಂದರೆ ಹಣ ಬರಲ್ಲ ಅಂತ ಭಯಪಡಿಸ್ತಾರೆ. ಅದು ಅಲ್ಲದೆ ಲಿಂಕ್ ಕಳುಹಿಸಿ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ವಿವರ ಬರೆಯಲು ಹೇಳ್ತಾರೆ. ನಂತರ KYC ಪೂರ್ಣ ಮಾಡಲಿಕ್ಕೆ OTP ನಿಮ್ಮ ಮೊಬೈಲ್ಗೆ ಕಳುಹಿಸಿ OTP ನೀಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ದೋಚ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಹೇಳಿ ನಿಮ್ಮ ಮೊಬೈಲ್ನ ಸಂಪೂರ್ಣ ನಿಯಂತ್ರಣವನ್ನು ಪಡೆಯುತ್ತಾರೆ. ಎಚ್ಚರ ಎಚ್ಚರ ಎಚ್ಚರ. ವೀಕ್ಷಕರೇ, ನೀವು ಜಾಣರಾಗಿದ್ದರೆ ಇಂತಹ ಸ್ಕ್ಯಾಮರ್ಗಳ ಜಾಲಕ್ಕೆ ಬೀಳಬೇಡಿ. ಸರ್ಕಾರಿ ವೆಬ್ಸೈಟ್ಗಳನ್ನು ಮಾತ್ರ ನಂಬಿರಿ. ನಿಮ್ಮ ಯಾವುದೇ ಕೆಲಸಕ್ಕಾಗಿ ಸರ್ಕಾರದ ಅಧಿಕೃತ ವೆಬ್ಸೈಟ್ sevasindhu.karnataka.government.in ಅಥವಾ ಅಧಿಕೃತ ಸರ್ಕಾರಿ ಕಚೇರಿಗಳನ್ನು ಮಾತ್ರ ಸಂಪರ್ಕಿಸಿ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹ OTP ಕೊಡಬೇಡಿ. ನಿಮ್ಮ ಬ್ಯಾಂಕ್ ವಿವರ, ಆಧಾರ್ ಸಂಖ್ಯೆ ಮತ್ತು ಮುಖ್ಯವಾಗಿ ಮೊಬೈಲ್ಗೆ ಬರುವ OTPಯನ್ನು ಅಪರಿಚಿತರಿಗೆ ಕೊಡಬೇಡಿ. ಇದನ್ನು ಮನೆಯ ಎಲ್ಲರಿಗೂ ತಿಳಿಸಿ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸರ್ಕಾರಿ ಅಧಿಕಾರಿಗಳು ಎಂದಿಗೂ ನಿಮ್ಮಿಂದ ಫೋನ್ ಮೂಲಕ OTP ಕೇಳಲ್ಲ. ನೆನಪಿಟ್ಕೊಳ್ಳಿ, ಯಾವುದೇ ಸರ್ಕಾರಿ ಅಧಿಕಾರಿಗಳು ಫೋನ್ ಮೂಲಕ OTP ಕೇಳಲ್ಲ. ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ನಿಮಗೆ ಏನೇ ಗೊಂದಲ ಇದ್ದರೂ ನೇರ ಭೇಟಿ ನೀಡಿ. ನಿಮ್ಮ ಹತ್ತಿರದ ಗ್ರಾಮ್ 1 ಅಥವಾ ಕರ್ನಾಟಕ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಕ್ಕೆ ಸ್ವತಃ ಹೋಗಿ ವಿಚಾರಿಸಿ. ಸರಿ, ಒಂದು ವೇಳೆ ಅಕಸ್ಮಾತ್ತಾಗಿ ಗೊತ್ತಿಲ್ಲದೆ ಸ್ಕ್ಯಾಮರ್ಗಳ ಜಾಲಕ್ಕೆ ನೀವು ಸಿಕ್ಕಿಬಿದ್ದರೆ ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲು ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಮ್ ಸಂಖ್ಯೆ 1930 ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್. ಈ ನಂಬರಿಗೆ ಕರೆ ಮಾಡಿ ದೂರು ಕೊಡಿ ಅಥವಾ www.cybercrime.government.in ಈ ವೆಬ್ಸೈಟ್ಗೆ ಹೋಗಿ ದೂರು ದಾಖಲಿಸಿ. ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಲಿಖಿತ ದೂರು ನೀಡಿ. ಯಾವುದೇ ಸರ್ಕಾರಿ ಯೋಜನೆಗೆ ಸಂಬಂಧಿಸಿದಂತೆ ಅಧಿಕೃತ ಮೂಲಗಳಿಂದ ಬರುವ ಮಾಹಿತಿ ಮಾತ್ರ ತೆಗೆದುಕೊಳ್ಳಿ. ಜಾಗ್ರತೆಯಿಂದ ಪ್ರತಿ ವಿಷಯದಲ್ಲೂ ತಾಳ್ಮೆಯಿಂದ ಪರಿಗಣಿಸಿ. ಅವಸರದಲ್ಲಿ ಮತ್ತು ಹೆಚ್ಚು ಹಣದ ಆಸೆಗೆ ನಿಮ್ಮ ಹಣವನ್ನು ಸ್ಕ್ಯಾಮರ್ಗಳ ಪಾಲಾಗುವಂತೆ ಮಾಡಿಕೊಳ್ಳಬೇಡಿ. ಧನ್ಯವಾದಗಳು ವೀಕ್ಷಕರೇ. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.